ಅರ್ಜೆಂಟೀನಾದ ರಾಷ್ಟ್ರೀಯ ಕ್ರೀಡೆ ಯಾವ್ದು ಗೊತ್ತಾ? ಫುಟ್ಬಾಲ್ ಅಂದ್ಕೊಂಡ್ರಾ ಅಥವಾ ಸಾಕರ? ಎರಡೂ ಅಲ್ಲ, ಪಾಟೋ. ಪಾಟೋ ಅನ್ನೋದು 17ನೇ ಶತಮಾನದಲ್ಲಿ ಅರ್ಜೆಂಟೀನಾದ ಕೌಬಾಯ್ಸ್ ತಮ್ಮ ಟೈಮ್ ಪಾಸ್ಗೋಸ್ಕರ ಆಡ್ತಾ ಇದ್ದಂಥ ಗೇಮ್. ಆಗೇನು ಮಾಡ್ತಿದ್ರಂದರೆ, ಒಂದು ಬಾತುಕೋಳಿಯನ್ನು ಹಿಡ್ಕೊಂಡು 2 ಜಮೀನುಗಳಲ್ಲಿರ್ತಾ ಇದ್ದಂಥ ಕೌಬಾಯ್ಸ್ ಒಬ್ಬರಿಂದ ಒಬ್ರಿಗೆ ಪಾಸ್ ಮಾಡ್ತಾ ಯಾರು ಮೊದಲು ತಮ್ಮ ಜಮೀನಿಗೆ ಅದನ್ನು ವಾಪಸ್ ತೆಗೆದುಕೊಂಡು ಹೋಗ್ತಾರೋ ಅವರು ವಿನ್ನರ್ ಅಂತಿದ್ರು. ಆದರೆ ನಂತರದಲ್ಲಿ ಈ ಆಟ ಸ್ವಲ್ಪ ಕ್ರೌರ್ಯತೆಯಿಂದ ಕೂಡಿದೆ ಅಂತ ಧಾರ್ಮಿಕ ಸಂಸ್ಥೆಗಳು ಹಾಗೆ ಅಲ್ಲಿನ ಅಧಿಕಾರಿಗಳಿಗೆ ಅನಿಸುತ್ತೆ. ಆದರೆ 1953ರಲ್ಲಿ ಇದಕ್ಕೆ ಹೊಸ ರೂಪನ ಕೊಟ್ಟು ಇದನ್ನು ರಾಷ್ಟ್ರೀಯ ಕ್ರೀಡೆಯಾಗಿ ಘೋಷಣೆ ಮಾಡ್ತಾರೆ. ಈಗ ಪಾಟೋ ಹೇಗೆ ಆಡ್ತಾರೆ ಗೊತ್ತಾ? 4 ಜನರ 2 ತಂಡಗಳು ಕುದುರೆಯ ಮೇಲೆ ಬರ್ತಾರೆ. ಅವರ ಕೈಯಲ್ಲಿ ಒಂದು ದೊಡ್ಡ ಚೆಂಡಿರುತ್ತೆ, ಸುಮಾರು 40 ಸೆಂಟಿಮೀಟರ್ ಅಷ್ಟು ದೊಡ್ಡದಾದ ಚೆಂಡು. ಅದಕ್ಕೆ 6 ಹಿಡಿಕೆಗಳನ್ನು ಅಂದರೆ ಹ್ಯಾಂಡಲ್ಸ್ನ ಮಾಡಿರ್ತಾರೆ. ಅದು ಒಬ್ಬರಿಂದ ಒಬ್ಬರಿಗೆ ಆ ಬಾಲ್ ಪಾಸ್ ಆಗ್ತಾ ಹೋಗುತ್ತೆ. ಬಾಲ್ ಪಾಸ್ ಮಾಡಿ ಅದನ್ನು 2.5 ಮೀಟರ್ನಷ್ಟು ಎತ್ತರದ ಒಂದು ಕಂಬಕ್ಕೆ ಒಂದು ಬ್ಯಾಸ್ಕೆಟ್ ಕಟ್ಟಿರ್ತಾರೆ. ಆ ಬ್ಯಾಸ್ಕೆಟಲ್ಲಿ ಈ ಬಾಲ್ನ ಯಾರು ಪಾಸ್ ಮಾಡ್ತಾರೆ ಆ ತಂಡ ವಿನ್ ಆಗುತ್ತೆ. ಪಾಟೋ ಅರ್ಜೆಂಟೀನಾದ ರಾಷ್ಟ್ರೀಯ ಕ್ರೀಡೆ ಆಗಿದ್ದರೂ ಸಹ ಅಲ್ಲಿನ ಜನರಿಗೆ ಫುಟ್ಬಾಲ್ ಅಥವಾ ಸಾಕರ್ ಅಂದರೆ ತುಂಬ ಇಷ್ಟ. ಮೆಸ್ಸಿ ಅಂತ ಅತ್ಯುತ್ತಮ ಪ್ಲೇಯರ್ಸ್ ಕೂಡ ಅರ್ಜೆಂಟೀನಾ ಟೀಮ್ನಲ್ಲಿದ್ದಾರೆ. ಹಾಗೆ ಪಾಟೋಗೆ ರಾಷ್ಟ್ರೀಯ ಕ್ರೀಡೆ ಅನ್ನೋ ಮನ್ನಣೆ ಸಿಕ್ಕಿದ್ರೂ ಅದು ಕೇವಲ ಸಾಂಸ್ಕೃತಿಕ ಕ್ರೀಡೆಯಾಗಿ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ಮಾತ್ರ ನಾವೀಗ ನೋಡಬಹುದು.